ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತಲೆನೋವಿಗೆ ಇನ್ಸ್ಟೆಂಟ್ ಮನೆಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ. ತಲೆನೋವು ಬಂದಾಗ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಮನಸ್ಸು ಕೂಡ ಅಶಾಂತವಾಗುತ್ತೆ. ಸಣ್ಣ ಮಟ್ಟದ ತಲೆನೋವಿದ್ರೆ ಈ ಸರಳ ಮನೆ ಮದ್ದುಗಳನ್ನು ಪ್ರಯತ್ನಿಸಿ ನೋಡಬಹುದು. ಶುಂಠಿ ಕಷಾಯ. ಒಂದು ಚಿಕ್ಕ ತುಂಡು ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿಯಿರಿ. ಶುಂಠಿಯು ಉರಿಯೂತವನ್ನು ಕಡಿಮೆ ಮಾಡಿ ತಲೆನೋವಿಗೆ ತ್ವರಿತವಾದ ಆರಾಮ ನೀಡಬಹುದು. ನಿಂಬೆ ರಸ. 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸ ಬೆರೆಸಿ ಕುಡಿಯಿರಿ. ದೇಹದ ದಣಿವು ಕಡಿಮೆಯಾಗಿ ತಲೆನೋವು ಶಮನವಾಗಬಹುದು. ಪುದೀನ ಎಣ್ಣೆ. ಪುದೀನ ಎಣ್ಣೆಯನ್ನು ಹಣೆಯ ಮೇಲೆ ಮತ್ತು ಕಿವಿಯ ಹಿಂಭಾಗದಲ್ಲಿ ಸೌಮ್ಯವಾಗಿ ಹಚ್ಚಿ ಮಸಾಜ್ ಮಾಡಿ. ತಂಪಿನ ಅನುಭವದಿಂದ ತಲೆನೋವು ಕಡಿಮೆಯಾಗಬಹುದು. ಸಾಕಷ್ಟು ನೀರು ಕುಡಿಯಿರಿ. ಕೆಲವೊಮ್ಮೆ ನೀರಿನ ಕೊರತೆಯಿಂದಲೂ ತಲೆನೋವು ಬರುತ್ತದೆ. ನಿಧಾನವಾಗಿ 2 ರಿಂದ 3 ಗ್ಲಾಸ್ ನೀರು ಕುಡಿಯಿರಿ. ತುಳಸಿ ಚಹಾ. ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಚಹಾ ಮಾಡಿಕೊಂಡು ಕುಡಿಯಿರಿ. ಇದು ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ವಿಶ್ರಾಂತಿ ಪಡೆಯಿರಿ. ಮೊಬೈಲ್, ಟಿವಿ ಮತ್ತು ಹೆಚ್ಚು ಬೆಳಕಿನಿಂದ ಸ್ವಲ್ಪ ದೂರವಿದ್ದು 15 ರಿಂದ 20 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ವಿಶ್ರಾಂತಿ ಪಡೆಯಿರಿ. ತಲೆನೋವು ಪದೇ ಪದೇ ಬರ್ತಿದ್ರೆ, ತುಂಬ ತೀವ್ರವಾಗಿದ್ದರೆ ಅಥವಾ ಇದರ ಲಕ್ಷಣಗಳ ಜೊತೆಗೆ ಕಾಣಿಸಿಕೊಂಡೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 1 ಗ್ಲಾಸ್ ನೀರು, ಸ್ವಲ್ಪ ವಿಶ್ರಾಂತಿ ಮತ್ತು ಈ ಸರಳ ಮನೆಮದ್ದುಗಳು ತಲೆನೋವಿಗೆ ತಕ್ಷಣ ಪರಿಹಾರವನ್ನು ನೀಡಬಹುದು. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.